ಲೇಸಿ ಚಿಕನ್ ಕಡಿಮೆ ಇಂಗ್ರೀಡಿಯೆಂಟ್ನ ಬಳಸಿ ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ 15 ನಿಮಿಷದಲ್ಲಿ ಮಾಡುವಂಥ ರೆಸಿಪಿ. ಬ್ಯಾಚುಲರ್ಸ್ಗಂತೂ ಮಾಡಿದಂಥ ರೆಸಿಪಿ. ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಪಲಾವ್ ಎಲೆನ ಮುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಮೆಣಸನ್ನು ಚೆನ್ನಾಗಿ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಈ ಕುಟ್ಟಿ ಹಾಕ್ಕೊಂಡ್ರೆ ತಿನ್ಲಿಕ್ಕೆ ಬಾಯಿಗೆ ಸಿಗುತ್ತಲ್ಲ, ಸೊ ಚೆನ್ನಾಗಿರುತ್ತೆ. ನನಗೆ ರುಬ್ಬ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋ ಥರ ಇಷ್ಟ ಆಗಲ್ಲ. ಸೊ ಇವಾಗ ಒಂದು ದಪ್ಪದ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ನಾನಿಲ್ಲಿ 3/4 kg ಚಿಕನ್ ಮಾಡ್ತಾಯಿದ್ದೀನಿ, ಸೊ ನನಗಿದು ಒಂದು ಈರುಳ್ಳಿ ಸಾಕಾಗುತ್ತೆ. ನೀವೇನಾದರೂ ಜಾಸ್ತಿ ಚಿಕನ್ ತೊಗೊಂಡ್ರೆ ಸ್ವಲ್ಪ ಕ್ವಾಂಟಿಟಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ಇದಾಗಿದೆ. ಇದಕ್ಕೆ ಒಂದು ಟೊಮ್ಯಾಟೊ, ಚಿಕ್ಕ ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈಗ ಈ ಟೊಮ್ಯಾಟೊಲಿರೋ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಳ್ಳೋಣ. ನೋಡಿ ಇದಾಗಿದೆ. ಇವಾಗ ಚಿಕನ್ ಹಾಕ್ಕೊತಿದ್ದೀನಿ. ಚಿಕನು ನಾನಿಲ್ಲಿ 3/4 kg ತೊಗೊಂಡಿದ್ದೀನಿ. ಸೊ ನನಗಿಷ್ಟು ಕ್ವಾಂಟಿಟಿ ಈರುಳ್ಳಿ, ಟೊಮ್ಯಾಟೊ ಓಕೆ. ನೀವೇನಾದರೂ ಚಿಕನ್ ಜಾಸ್ತಿ ತೊಗೊಂಡ್ರೆ ಈರುಳ್ಳಿ, ಟೊಮ್ಯಾಟೊ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಕಿನ್ ಔಟ್ ತೊಗೊಂಡಿಲ್ಲ, ವಿತ್ ಸ್ಕಿನ್ನೇ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು, ಅರಿಶಿನ ಹಾಕಿದ್ರೆ ಚಿಕನ್ ಗಬ್ಬು ವಾಸನೆ ಇರುತ್ತಲ್ಲ, ಅದು ಸ್ವಲ್ಪ ಬರೋದಿಲ್ಲ, ಚೆನ್ನಾಗೇ ಸ್ಮೆಲ್ ಆರೋಮ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ 1 ಸ್ಪೂನ್ ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಳ್ಳೋದಂದ್ರೆ ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಟು ಅದು ಹಿಂಗಿ ಚಿಕನ್ನಲ್ಲಿರೋ ಆಯಿಲ್ ಆಚೆ ಬರುತ್ತೆ. ಅಲ್ಲಿವರೆಗೂ ಚಿಕನ್ನ ಚೆನ್ನಾಗಿ ಹುರ್ಕೊಳ್ಬೇಕು. 3 ಮಿನಿಟ್ಸ್ ಇದನ್ನು ಕ್ಲೋಸ್ ಮಾಡಿ ಹುರ್ಕೊಳ್ಳಿ. ನೋಡಿ ಇವಾಗ ಇದು ಚಿಕನ್ನೆಲ್ಲ ಚೆನ್ನಾಗಿ ಬೆಂದು ನೀರೆಲ್ಲ ಹಿಂಗಿ ಎಣ್ಣೆ ಬಿಟ್ಟಿದೆ. ಇಲ್ಲಿವರೆಗೂ ಚಿಕನ್ನ ಹುರ್ಕೊಬೇಕು. ಆವಾಗ ಚಿಕನ್ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಕೊತ್ತಂಬರಿ ಪುದೀನನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ನನಗೆ ಕೊತ್ತಂಬರಿ ಪುದೀನನ ಲಾಸ್ಟಲ್ಲಿ ಹಾಕೋದಕ್ಕಿಂತ ಈ ಟೈಮಲ್ಲಿ ಹಾಕಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಅದು ಘಮ ತುಂಬ ಚೆನ್ನಾಗಿ ಬರುತ್ತೆ ತಿಂತಾಯಿದ್ರೆ. ಸೊ ಅದಕ್ಕೆ ಹಾಕ್ಕೊತಿದ್ದೀನಿ. ಈಗ 1-2 ನಿಮಿಷ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಅಂದರೆ ಆ ಫ್ಲೇವರ್ ಎಲ್ಲ ಚಿಕನ್ಗೆ ಹಿಡ್ಕೊಳ್ಳೋ ಹಾಗೆ. ನೋಡಿ ನಾನೆಲ್ಲಿ ತಿರುಗಿಸ್ಕೊತಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯಂಥ ಮಸಾಲೆ, ಧನಿಯಾ ಪುಡಿ ಆಗಿರ್ಬೋದು ಅಥವಾ ಖಾರದ ಪುಡಿ, ಅದನ್ನೆಲ್ಲ ನಾನು ಬಳಸ್ತಿಲ್ಲ. ಹಸಿಮೆಣ್ಸಿನ್ಕಾಯಿ ಯಾವುದನ್ನು ಬಳಸ್ತಿಲ್ಲ, ಅದೆಲ್ಲ ಗ್ಯಾಸ್ಟ್ರಿಕ್ ಅಂತ ಹೇಳಿ ಅದಕ್ಕೂ ನಾನೇನು ಮಸಾಲೆ ಪದಾರ್ಥಗಳನ್ನೇ ಬಳಸ್ತಾ ಇಲ್ಲ. ಆಮೇಲೆ ಇದು ನೋಡಿ ಸಾಸಿ ಅಂತ ಬರುತ್ತೆ. ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಚಿಕನ್ ಮಸಾಲ ಬ್ಯಾಚುಲರ್ಸ್ಗಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಪ್ಯಾಕೆಟ್ ಇದ್ದರೆ ಸಾಕು. ನೋಡಿ ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನು ನೋಡಿ ಹಾಕ್ಕೊಳ್ಳಿ. ನಾನು ಯಾವಾಗಲೂ ಮನೇಲಿ ಮಾಡಿರೋ ಮಟನ್ ಸಾಂಬಾರು ಪುಡಿನೇ ಹಾಕೋದು. ಬಟ್ ಇದನ್ನು ನಾನು ಇವಾಗ ತೋರಿಸ್ಲಿಕ್ಕೆ ಅಂತೇಳಿ ಇದನ್ನು ತಂದು ಹಾಕ್ತಾಯಿದ್ದೀನಿ. ನೋಡಿ ಒಂದು ಸರಿ ಮಾಡಿ ನೋಡಿ, ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನಲ್ಲಿ 1 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ಕ್ವಾಂಟಿಟಿ ನಿಮಗೆ ನೀರು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಜಾಸ್ತಿ ನೀರು ಥರ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಅನ್ನ ಚಪಾತಿ ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ನಾನಿವಾಗ ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕ್ತಾ ಇರೋದು. ನಾನು ಚಪಾತಿ ತಿನ್ನೋದಕ್ಕೆ ಮಾಡ್ತಾಯಿದ್ದೀನಿ, ಸೊ ಅದಕ್ಕೆ ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ. ನೀವು ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಇವಾಗ ಇದನ್ನು ಕ್ಲೋಸ್ ಮಾಡಿ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗಲೇ ಉಪ್ಪು ಖಾರ ಏನೇ ಬೇಕಿದ್ರೂ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾವಂತೂ ಖಾರ ಜಾಸ್ತಿ ತಿನ್ನಲ್ಲ, ಸೊ ಹಸಿಮೆಣ್ಸಿನ್ಕಾಯಿ ನಾನು ಹಾಕಿಲ್ಲ. ಬಟ್ ಮೆಣಸನ್ನ ಕುಟ್ಟು ಹಾಕಿರ್ತೀವಲ್ಲ, ಅದೇ ಸ್ವಲ್ಪ ಫ್ಲೇವರ್ ಇರುತ್ತೆ ಖಾರ. ಇವಾಗ ಇದನ್ನು ಕ್ಲೋಸ್ ಮಾಡಿ 5 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ನೋಡಿ ಹೆಂಗೆ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಇದು ನೋಡಿ, ಅದು ಘಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಸಕ್ಕತ್ತಾಗಿದೆ. ನನಗೀಗಲೇ ತಿನ್ನಬೇಕಂತ ಅನ್ನಿಸ್ತಾ ಇದೆ. ನೀವು ಇದನ್ನು ಮನೇಲಿ ಮಾಡಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಹೊಸ್ದಾಗಿ ಚಾನಲ್ ಶುರು ಮಾಡಿರೋದ್ರಿಂದ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ಥರ ರೆಸಿಪಿ ಬೇಕು ನನಗೆ ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಮಾಡಿ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು. ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.